ಇರಾನನ್ನ ಮಾತುಕತೆಗೆ ತರಬೇಕು, ಮಾತುಕತೆಯ ಮುಖಾಂತರವೇ ಈ ಜಗಳವನ್ನ, ಈ ಪರಮಾಣು ವಿಚಾರವನ್ನ ಬಗೆಹರಿಸಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮೇಲಿಂದ ಮೇಲೆ ಒತ್ತಡ ಹಾಕ್ತಾ ಇದ್ದಿದ್ದನ್ನು ನಾವು ಗಮನಿಸ್ತಾ ಬಂದ್ವಿ. ಅದು ಆರ್ಥಿಕ ದಿಗ್ಬಂಧನದ ಮುಖಾಂತರ, ಅವರಿಗೆ ಹೆದರಿಕೆ ಬೆದರಿಕೆಗಳನ್ನು ಹಾಕುವ ಮುಖಾಂತರ, ಒಂದು ಹಂತದಲ್ಲಿ ಏಪ್ರಿಲ್ 7ನೇ ತಾರೀಕಿನ ತನಕ ದಾಳಿ ಮಾಡುವ ಮುಖಾಂತರ ಒಂದು ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಹೋದರು. ಆದರೆ ಈ ಪ್ರಯತ್ನದ ಮುಂದುವರೆದ ಭಾಗವಾಗಿ ಮೇ 1ನೇ ತಾರೀಕಿನಿಂದ ಯುದ್ಧವನ್ನು ಅವರು ಕಂಟಿನ್ಯೂ ಮಾಡಬೇಕಾಗಿದ್ದರೆ ಅಮೆರಿಕ ಸಂಸತ್ತಿನ ಅನುಮತಿಯನ್ನು ತೆಗೆದುಕೊಳ್ಳಬೇಕಾದಂತಹ ಅವಶ್ಯಕತೆ ಇತ್ತು. ಅದು ಯಾವ ಕಾರಣಕ್ಕೆ ಅನ್ನೋದ್ರ ಬಗ್ಗೆ ಡೀಟೇಲ್ಸಿಗೆ ಬರ್ತೀನಿ. 1973ರಲ್ಲಿ ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಅಮೆರಿಕ ಹೇಗೆ ಹಿನ್ನಡೆಯನ್ನು ಅನುಭವಿಸಿತ್ತು, ಆ ವಿಚಾರದಲ್ಲಿ ಅಮೆರಿಕ ಆಗಿದ್ದರ ಬೆಳವಣಿಗೆ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಇದೀಗ ಆ ಕಾರಣಕ್ಕಾಗಿ ಇವರು ಕದನ ವಿರಾಮವನ್ನು ಈ ಹಿಂದೆ ಘೋಷಣೆ ಮಾಡುವ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ನಿನ್ನೆ ಗಲ್ಫ್ ರಾಷ್ಟ್ರಗಳ ಮನವಿಯ ಕಾರಣಕ್ಕಾಗಿ, ಅವರ ಸದುದ್ದೇಶದ ಕಾರಣಕ್ಕಾಗಿ ನಾವು ಯುದ್ಧವನ್ನು ಮಾಡ್ತಾ ಇಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಚೀನಾದ ಪ್ರವಾಸವನ್ನು ಮುಗಿಸಿ ಬಂದ ತಕ್ಷಣ ಪತ್ರಕರ್ತರೆಲ್ಲ ಕೇಳೋ ಪ್ರಶ್ನೆಗಳನ್ನು ಕೇಳಿದರು. ಹೌದು, ನಾವು ದಾಳಿ ಮಾಡೋದಕ್ಕೆ ಸಿದ್ಧರಾಗಿದ್ದೀವಿ, ಈ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನಗಳನ್ನು ಮಾತನಾಡಿದರು. ಆವಾಗ ಮತ್ತೆ ಮಾತಿನ ದಾಟಿ ಬದಲಾಗ್ತಾ ಹೋಯ್ತು ಅವ್ರದ್ದು. ಯಾಕೆ ಅಂತ ಹೇಳಿದ್ರೆ, ಗಲ್ಫ್ ರಾಷ್ಟ್ರಗಳು UAE ಆಗಿರ್ಬೋದು, ಬೇರೆ ಬೇರೆ ದೇಶಗಳು ಮನವಿಯನ್ನು ಮಾಡಿದೆ, 3 ದೇಶಗಳ ಮನವಿ ಮಾಡಿದೆ, ಹೀಗಾಗಿ ನಾವು ಯುದ್ಧವನ್ನು ಸ್ಥಗಿತ ಮಾಡಿದ್ದೀವಿ, ಈ ಕಾರಣಕ್ಕಾಗಿ ಮಾಡ್ತಾ ಇಲ್ಲ ಅಂತ. ಆದರೆ ಈಗ ಪುನರಪಿ ಮತ್ತೊಮ್ಮೆ ಶುರುವಾಗುತ್ತಾ? ನಿನ್ನೆ ಆಗಿದ್ದಕ್ಕಿಂತ ಬೆಳವಣಿಗೆ, ಮತ್ತೊಂದು ಬೆಳವಣಿಗೆಗಳು ಇವತ್ತಾಗ್ತಾ ಇರೋದು. ಹೀಗಾಗಿನೇ ಡೊನಾಲ್ಡ್ ಟ್ರಂಪ್ ಪ್ರತಿನಿತ್ಯ ಒಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಏನು ಹೇಳಿದ್ರು, ಏನಾಯಿತು? ಒನ್ಸ್ ಅಗೇನ್ ಯುದ್ಧದ ಸುಳಿವನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಡೊನಾಲ್ಡ್ ಟ್ರಂಪ್ ನೋಡ್ತಾ ಹೋಗೋದಾದ್ರೆ, ಟ್ರಂಪ್ ಹೇಳಿಕೆ, ಅಮೆರಿಕ ಮತ್ತು ಇರಾನ್ ನಡುವೆ ಮತ್ತೆ ಯುದ್ಧ ಆರಂಭ ಆಗುತ್ತಾ? ಕದನ ವಿರಾಮದ ಬಗ್ಗೆ ಮಾತನಾಡಿದ್ರು. 30 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದ್ರು. ಅದಾದ ನಂತರ ಮತ್ತೆ ದಾಳಿ ಮಾಡ್ತೀವಿ, ಎಫಿಕ್ ಫ್ಯೂರಿ 2.0 ಶುರು ಮಾಡ್ತೀವಿ ಅಂತ ಇಸ್ರೇಲ್ನ ಜೊತೆಗೆ ಮಾತುಕತೆ ನಡೆಸಿದ್ರು. ಅವರದ್ದೇ ಸೈನಿಕ ವಲಯದಲ್ಲಿ ಬೇರೆ ಬೇರೆ ನಾಯಕರ ಜೊತೆಗೆ ಸಭೆಗಳನ್ನು ಮಾಡುವ ಮುಖಾಂತರ ರಹಸ್ಯ ಕಾರ್ಯಾಚರಣೆಯನ್ನು ಒಂದನ್ನು ಮಾಡಬೇಕು. ಯಾವಾಗ ಮಾಡಬೇಕು? ಮೇ 19ನೇ ತಾರೀಕಿಗೆ ಇರಾನ್ ವಿರುದ್ಧ ರಹಸ್ಯ ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಅಮೆರಿಕ ಪ್ಲಾನ್ ಮಾಡ್ಕೊಂಡಿತ್ತಂತೆ. ಆದರೆ ಕೊನೆ ಕ್ಷಣದಲ್ಲಿ ಮಾತುಕತೆ ಫಲಪ್ರದವಾಗ್ತಾ ಇದೆ, ಅವರು ಒಪ್ಪಿಕೊಳ್ತಾ ಇದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಒಂದು ಅಚಾತುರ್ಯವನ್ನು ಮಾಡಬಾರದು ಅಂತ ಈ 3 ರಾಷ್ಟ್ರಗಳ ಹೇಳಿದ್ದರ ಭಾಗವಾಗಿ ಡೊನಾಲ್ಡ್ ಟ್ರಂಪ್ ಕೈ ಬಿಟ್ರು ಎನ್ನುವಂಥದ್ದೊಂದು ಸುದ್ದಿ. ಆದರೆ ಕೈ ಬಿಟ್ರ ಸುಮ್ಮನೆ ಇರಲಿಲ್ಲ. ಅವರು ನಿನ್ನೆಯೂ ಕೂಡ ಒಂದು ಮಾತನ್ನು ಹೇಳಿದ್ರು, ನಾವು ಸುಮ್ಮನೆ ಇರೋದಿಲ್ಲ, ನಮ್ಮ ಬೇಡಿಕೆಗಳನ್ನು ಅವರು ಒಪ್ಪದೆ ಹೋದರೆ ಒನ್ಸ್ ಅಗೇನ್ ನಾವು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಇದೀಗ ಒಪ್ಪಂದ ಮಾಡಿಕೊಳ್ಳಲು ಇರಾನ್ ಬೇಡಿಕೊಳ್ತಾ ಇದೆ, ಭಾನುವಾರದ ಒಳಗಾಗಿ ಅವ್ರು ಬರದೇ ಇದ್ರೆ ಮತ್ತೊಮ್ಮೆ ದಾಳಿ ಮಾಡ್ತೀವಿ ಅಂತ. ಅಂದರೆ ಇನ್ನೊಂದು 3 ದಿನಗಳ ಕಾಲ ಸಮಯ ಅವಕಾಶವನ್ನು ಇರಾನ್ಗೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಭಾನುವಾರದ ಒಳಗಾಗಿ ಇರಾನ್ ಮಾತುಕತೆಗೆ ಬರಬೇಕು. ಹೆಂಗೆ ಬರಬೇಕು ಮಾತುಕತೆಗೆ? ಅಮೆರಿಕ ಇಟ್ಟಂತ ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅವರು ಮಾತುಕತೆಗೆ ಬರಬೇಕು ಅನ್ನೋದು ಡೊನಾಲ್ಡ್ ಟ್ರಂಪ್ ಅವರ ಆಶಯ. ಹೀಗಾಗಿ ಭಾನುವಾರದ ತನಕ ಅವರಿಗೆ ಸಮಯ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಹೋಗುವ ಅಗತ್ಯ ಇಲ್ಲ, ಆದರೆ ದೊಡ್ಡ ಹೊಡೆತದ ಎಚ್ಚರಿಕೆ ಕೊಡ್ತೀವಿ ಅಂತ. ದೊಡ್ಡ ಪ್ರಮಾಣದ ಅಥವಾ ಪೂರ್ಣ ಪ್ರಮಾಣದ, ಈ ಹಿಂದೆ ಇರಾಕ್ ವಿರುದ್ಧ 8 ವರ್ಷಗಳ ಕಾಲ ಇದೇ ಅಮೆರಿಕ ಯುದ್ಧವನ್ನು ಮಾಡಿತ್ತಲ್ಲ, ಆ ಪರಿಪ್ರಮಾಣದಲ್ಲಿ ಯುದ್ಧ ಮಾಡುವಂತಹ ಸ್ಥಿತಿಯಲ್ಲಿ ಇವತ್ತು ಅಮೆರಿಕಾನೂ ಕೂಡ ಇಲ್ಲ. ಯಾಕಂದ್ರೆ ಅಮೆರಿಕಾದ ಡೊನಾಲ್ಡ್ ಟ್ರಂಪ್ ವಿರುದ್ಧ ಅಮೆರಿಕಾದ ಒಳಗನೆ ಜನಾಕ್ರೋಶ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಕಾರಣಕ್ಕಾಗಿ ಆ ಯುದ್ಧದ ಮುನ್ನೋಟವನ್ನು, ಅಂದ್ರೆ ಮುಂದೆ ಬರುವ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಅವರು ಹಿಂದೇಟು ಹಾಕ್ತಿದ್ದಾರೆ ಅಂತ. ಹೀಗಾಗಿ ಒಂದು ದೊಡ್ಡ ಹೊಡೆತದ ಎಚ್ಚರಿಕೆ ಕೊಡ್ತೀವಿ ಅಂತ ಅವರೆಲ್ಲ ಹೇಳ್ತಿದ್ದಾರೆ. ಮಂಗಳವಾರನೇ ದಾಳಿ ಮಾಡಬೇಕಾಗಿತ್ತು, ಆದರೆ ಮಧ್ಯಪ್ರಾಚ್ಯ ದೇಶಗಳ ಕೋರಿಕೆಗೆ ನಾವು ಸೈಲೆಂಟ್ ಆಗಿದ್ದೀವಿ ಅಂತ ಅವರೆಲ್ಲ ಹೇಳ್ತಿರೋದು. ಸಮಯ ಕಡಿಮೆ ಇದೆ, ಶುಕ್ರವಾರ, ಶನಿವಾರ, ಭಾನುವಾರ, ಇಲ್ಲವೇ ಮುಂದಿನ ವಾರ ದಾಳಿ ಮಾಡ್ತೀವಿ ಅಂತ. ನೀವು ಡೊನಾಲ್ಡ್ ಟ್ರಂಪ್ ಈ ಯುದ್ಧ ಶುರುವಾದ ನಂತರ ಅವರು ಕೊಡ್ತಾ ಇರುವಂಥ ವ್ಯತಿರಿಕ್ತ ಹೇಳಿಕೆಗಳನ್ನು ಕೇಳಿಸ್ಕೊಳ್ತಾ ಬನ್ನಿ. ಒಂದು ಬಾರಿ ಯುದ್ಧ ಅಂತ ಹೇಳ್ತಾರೆ, ನಾನು ಏನು ಮಾಡ್ತೀನಿ ಯಾರಿಗೂ ಕೂಡ ಅನ್ಇಮ್ಯಾಜಿನೇಬಲ್ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡೋ ಪ್ರಯತ್ನ ಮಾಡ್ತಾರೆ. ಏಕಾಏಕಿಯಾಗಿ ಕದನ ವಿರಾಮದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಒನ್ಸ್ ಅಗೇನ್ ಕದನ ವಿರಾಮ ಇನ್ನೂ ಜಾರಿಯಲ್ಲಿ ಇರುತ್ತೆ, ಇಲ್ಲ ನಾವು ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯಾವ ಕ್ಷಣಕ್ಕೆ ಏನು ಮಾಡ್ತಾರೆ ಅಥವಾ ಯಾವ ನಿರ್ಣಯವನ್ನು ಅವರು ತೆಗೆದುಕೊಳ್ತಾರೆ ಅನ್ನೋದನ್ನು ಯಾರಿಗೂ ಕೂಡ ಇಮ್ಯಾಜಿನ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ನಾವು ಮ್ಯಾಡ್ ಮ್ಯಾನ್ ಥಿಯರಿ ಬಗ್ಗೆಯೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೋಲಿಕೆ ಮಾಡಿದ್ದು ಇದೇ DNA-ಯಲ್ಲಿ. ಮ್ಯಾಡ್ ಮ್ಯಾನ್ ಥಿಯರಿ ಅಂತ ಹೇಳಿದ್ರೆ ಅದು ಉಕ್ತಾ ಇರುತ್ತೆ, ಯಾವಾಗ ಏನು ಬೇಕಾದರೂ ಮಾಡಬಹುದು ಅಂತ. ಅದಕ್ಕಾಗಿಯೇ ಮ್ಯಾಡ್ ಮ್ಯಾನ್ ಥಿಯರಿ ಅಂತ. ಈ ಹಿಂದೆ ಅಮೆರಿಕದ ಅಧ್ಯಕ್ಷರು ಕೂಡ ಅನೇಕ ಬಾರಿ ಈ ಮ್ಯಾಡ್ ಮ್ಯಾನ್ ಥಿಯರಿಯನ್ನು ಬಳಕೆ ಮಾಡಿ ಅನೇಕ ದೇಶಗಳ ವಿರುದ್ಧ ಹೋರಾಟ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಒನ್ಸ್ ಅಗೇನ್ ಡೊನಾಲ್ಡ್ ಟ್ರಂಪ್ ಅದೇ ರೀತಿಯಾಗಿ ಮಾಡ್ತಿದ್ದಾರಾ ಅಂತ. ಯಾಕಂದ್ರೆ ಅವರ ಹೇಳಿಕೆಗಳು ದಿನಕ್ಕೆ ಚೇಂಜ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಈ ಮಿಲಿಟರಿ ಕಾರ್ಯಾಚರಣೆ ಕೇವಲ ಸೀಮಿತ ಅವಧಿಗೆ ಮಾತ್ರ ಅಂತ ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಹಾರ್ಮುಜ್ನಲ್ಲೂ ಕೂಡ ಸೀಮಿತ ಅವಧಿಗೆ ನೌಕಾ ದಿಗ್ಬಂಧನ ಅಂತ ಹೇಳಿದ್ರು. ಅದೇ ಹಾರ್ಮುಜ್ನಲ್ಲಿ ಈ ವಾಣಿಜ್ಯ ಹಡಗುಗಳಿಗೆ ದಾಳಿ ಆಗೋದನ್ನು ತಡಿತೀವಿ ಅಂತ ಸೀಮಿತ ಅವಧಿಗೆ ದಾಳಿ ಮಾಡೋ ಪ್ರಯತ್ನಗಳನ್ನು ಮಾಡ್ತಾ ಬಂದರು. ಅದನ್ನೂ ಕೂಡ ಇದೀಗ ಕೊನೆಗಳಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಅವರ ಪ್ಲಾನ್ ಇರೋದು, ನಾವು ಈ ಹಿಂದೆ ಚರ್ಚೆ ಮಾಡಿದ ಹಾಗೆ, ಅಲ್ಲಿರುವಂಥ ಯುರೇನಿಯಂ ಅನ್ನು ನಾವು ಹೊತ್ಕೊಂಡು ಬರಬೇಕು.
ಭೂಗತ ಲೋಕದಲ್ಲಿ ಅವರೇನು ಅಡಗಿಸಿಟ್ಟಿದ್ದಾರೆ, 10 ಕಿಲೋಮೀಟರ್ ಆಳದಲ್ಲಿ ಏನು ಅಡಗಿಸಿಟ್ಟಿದ್ದಾರೆ, ಆ ಎಲ್ಲ ಯುರೇನಿಯಂ ಅನ್ನ ಅಮೆರಿಕ ಸೇನೆ ಹೊತ್ಕೊಂಡು ಬರಬೇಕು, ಅದಕ್ಕೊಂದು ಸ್ಪೆಷಲ್ ಕಾರ್ಯಾಚರಣೆ ಮಾಡಬೇಕು ಅನ್ನೋದು ಈ ಅಮೆರಿಕದ್ದು ಆಲೋಚನೆ ಇದೆ. ಅದರ ಬಗ್ಗೆ ಅವ್ರದ್ದೊಂದು ಪ್ರಿಪರೇಷನ್. ಎರಡನೇ ಪ್ರಿಪರೇಷನ್ ಇರೋದು ಹಾರ್ಮುಜ್ ವಿಚಾರದಲ್ಲಿ ಇರಾನ್ ಹಿಂದೆ ಸರಿಬೇಕು. ಅಂದರೆ ಅವರು ಸಾರ್ವಭೌಮತ್ವ ಏನು ಮಾಡ್ತಿದ್ದಾರೆ ಇರಾನ್ ಹಾರ್ಮುಜ್ ಮೇಲೆ, ಅದರಿಂದ ಅವರು ಹಿಂದೆ ಸರಿಬೇಕು, ಆ ಮುಖಾಂತರ ಎಲ್ಲರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅನ್ನೋದು ಅಮೆರಿಕದ್ದು. ಆದರೆ ಇರಾನ್ ಯಾವುದೇ ಕಾರಣಕ್ಕೂ ಇದನ್ನು ಹೊಂತಾ ಇಲ್ಲ. ಮೂರನೇದ್ದು ಮತ್ತು ಪ್ರಮುಖವಾಗಿ ಪರಮಾಣು ತಯಾರಿಕೆಗೆ 60% ಯುರೇನಿಯಂ ಪುಷ್ಟೀಕರಣ ಆಗಿದೆ, ಅದು 90% ಆಗಬಾರದು ಅನ್ನೋದು ಅಮೆರಿಕದ ಬೇಡಿಕೆ. ಬಟ್ ಅದನ್ನು ಕೂಡ ಅವರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ದಾಳಿ ಮಾಡಿದರೆ ಬಿಡೋ ಮಾತಿಲ್ಲ, ಪ್ರತಿಕಾರ ಪಕ್ಕ ಅಂತ ಇರಾನ್ ಅವರು ಗುಡುಗಿಬಿಟ್ಟಿದ್ದಾರೆ. ಅವರು ಭೂಸೇನೆ ದಾಳಿ ಮಾಡ್ತೀವಿ ಅಂತ ಹೇಳಿದಾಗಲೂ ಕೂಡ ಪ್ರತಿಕ್ರಿಯೆ ಕೊಟ್ಟರು, ಬನ್ನಿ ನಾವು ನಿಮ್ಮನ್ನು ಸ್ವಾಗತ ಮಾಡ್ತೀವಿ ಅಂತ. ಹಾರ್ಮುಜಿಗೆ ಬರ್ತೀರಾ, ಬನ್ನಿ ಹಾರ್ಮುಜಿಗೆ ಬನ್ನಿ, ನಾವು ಅಲ್ಲಿ ದಾಳಿ ಮಾಡ್ತೀವಿ ಅಂತ. ನಮ್ಮ ನಾಯಕರನ್ನು ಹೊಡಿತೀರಾ, ಹಾಗಾದ್ರೆ ನಾವು ಕೂಡ ನಿಮ್ಮ ನಾಯಕರನ್ನು ಹೊಡಿತೀವಿ, ಯಾವ ಕಾರಣಕ್ಕೂ ನಾವು ಸೈಲೆಂಟ್ ಆಗಿರಲ್ಲ ಅನ್ನುವಂಥ ಸಂದೇಶವನ್ನು ಫೆಬ್ರವರಿ 28ನೇ ತಾರೀಕಿನಿಂದಲೂ ಕೂಡ ಕೊಡೋ ಪ್ರಯತ್ನವನ್ನು ಇದೇ ಇರಾನ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ದಾಳಿ ಆದರೆ ಪ್ರತಿ ದಾಳಿ ಮಾಡ್ತೀವಿ ಅಂತ ಇರಾನ್ ಹೇಳ್ತಾ ಇರೋದು. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಉಲ್ಟಾ ಪಲ್ಟಾ ಲೆಕ್ಕಾಚಾರ. ಏನಿದು ಉಲ್ಟಾ ಪಲ್ಟಾ ಲೆಕ್ಕಾಚಾರ? ಒಂದು, ಇರಾನ್ ಜೊತೆಗಿನ ಸಂಘರ್ಷ ಬೇಗ ಕೊನೆಗೊಳ್ಳುತ್ತೆ ಅಂತ ಇದೀಗ ಅವ್ರು ಹೇಳ್ತಾ ಇರೋದು. ಉಲ್ಟಾ ಪಲ್ಟಾ ಲೆಕ್ಕಾಚಾರದ ಬಗ್ಗೆ ನೋಡ್ತಾ ಇದ್ದೀವಿ. ಬೇಗ ಕೊನೆಗೊಳ್ಳುತ್ತೆ ಅಂತ ಹೇಳ್ತಾರೆ. ಅಮೆರಿಕದ ಕಠಿಣ ನಿಲುವು ಮತ್ತು ಆರ್ಥಿಕ ದಿಗ್ಬಂಧನಗಳಿಂದ ಈ ಒಪ್ಪಂದ ಓಕೆ ಆಗುತ್ತೆ. ಇದನ್ನು ಮೊದಲ ದಿನದಿಂದಲೂ ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇರೋದು. ನಮ್ಮ ಆರ್ಥಿಕ ದಿಗ್ಬಂಧನಗಳಿಂದ ಅವರು ಆರ್ಥಿಕವಾಗಿ ಜರ್ಜರಿತರಾಗಿದ್ದಾರೆ, ಮೂಲ ಸೌಕರ್ಯಗಳ ಹಾನಿಯಾಗಿ ಹೋಗ್ಬಿಟ್ಟಿದೆ, ಅವರ ಆರ್ಥಿಕ ವ್ಯವಸ್ಥೆ ಕುಸಿದು ಹೋಗ್ಬಿಟ್ಟಿದೆ, ಅವರ ವಾಯು ಮಾರ್ಗ ಏನಿದೆ ಅವೆಲ್ಲವೂ ಕೂಡ ನಮ್ಮ ಹತೋಟಿಯಲ್ಲಿದೆ, ಹೀಗಾಗಿ ಅವರಿಗೆ ವಿಮಾನಗಳನ್ನು ಕೂಡ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಲ್ಲಿ ಅಮೆರಿಕ ಮಾತನಾಡ್ತಾ ಬಂದಿತ್ತು. ಇದೀಗ ಕಠಿಣ ನಿಲುವು ಆರ್ಥಿಕ ನಿರ್ಬಂಧಗಳಿಂದ ಒಪ್ಪಂದಕ್ಕೆ ಬರುತ್ತೆ ಇರಾನ್ ಅಂತ ಅವರೆಲ್ಲ ಹೇಳ್ತಾ ಇರೋದು. ರಾಜತಾಂತ್ರಿಕ ಬೆಳವಣಿಗೆಯಿಂದ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆ ಆಗುವಂಥ ಸಾಧ್ಯತೆ ಇದೆ. ಏಕೆಂದರೆ $140-130 ಹೋದಾಗ ಕದನ ವಿರಾಮ ಘೋಷಣೆ ಆದಾಗ ಅದು 110ರ ಆಸುಪಾಸಿಗೆ ನಾವು ಬಂದಿದ್ದನ್ನು ನೋಡಿದ್ದೀವಿ. ಆರ್ಥಿಕ ಸಂಕಷ್ಟಕ್ಕೆ ಇರಾನ್ ಸಿಕ್ಕಾಕೊಂಡಿದೆ. ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಅದು ಮುಂದೆ ಬರುವಂಥ ವಿಶ್ವಾಸ ಇದೆ. ಆದರೆ ಅದು ಮೇಲ್ನೋಟಕ್ಕೆ ಹಾಗೆ ಅನಿಸ್ತಾ ಇದೆ. ಆರ್ಥಿಕ ದಿಗ್ಬಂಧನಗಳ ಕಾರಣ ಅಂದರೆ ವಿದೇಶ ಬ್ಯಾಂಕ್ಗಳಲ್ಲಿರೋದು, ಅಮೆರಿಕ ಫ್ರೀಸ್ ಮಾಡಿಟ್ಟಿರುವಂಥ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 2015ರಲ್ಲಿ ಆರ್ಥಿಕ ದಿಗ್ಬಂಧನ ಹೇರಿದಾಗ, ಬರಾಕ್ ಒಬಾಮಾ ಅವರು ಆರ್ಥಿಕ ದಿಗ್ಬಂಧನವನ್ನು ಹೇರಿದಾಗ ಏನು ಅವರ ಆರ್ಥಿಕ ಅಥವಾ ಅವರ ಹಣ ಏನು ಬೇರೆ ಬೇರೆ ಕಡೆ ಶೇಖರಣೆ ಆಗಿದೆ ಅದು ವಾಪಸ್ ಸಿಗಬಹುದು, ಅದರಿಂದ ನಮಗೆ ಸಹಾಯ ಆಗುತ್ತೆ ಯುದ್ಧದಿಂದ ಚೇತರಿಸಿಕೊಳ್ಳೋದಕ್ಕೆ ಅನ್ನೋ ಲೆಕ್ಕಾಚಾರ ಇರಾನ್ನದ್ದಿದೆ. ಆದರೆ ಇರಾನ್ಗೆ ಒಂದು ರೀತಿಯಾಗಿ 2 ಹೆಜ್ಜೆಗಳನ್ನು ಇಟ್ಟುವಂತಹ ರೀತಿ. ಒಂದು, ನಮ್ಮ ಸ್ವಾಭಿಮಾನದ ಹಕ್ಕು ಅಂತ ಅವರು ಪರಮಾಣನ್ನು ಹೇಳ್ತಾ ಇದ್ದಾರೆ. ಎರಡನೇದ್ದು, ದೇಶದ ಕಾರಣಕ್ಕಾಗಿ ನಾನಿನ್ನೇ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟೆ. ಇದೇ ಅಮೆರಿಕ ಮತ್ತು ಬ್ರಿಟನ್ ಸೇರಿಕೊಂಡು ಒಂದು ದೇಶಕ್ಕೆ, ಲಿಬಿಯಾ ಅನ್ನುವಂಥ ಒಂದು ದೇಶಕ್ಕೆ ಆರ್ಥಿಕ ಸಹಾಯ ಮಾಡಿ ಅವರು ಹೊಂತಾ ಇದ್ದಂಥ ಪರಮಾಣನ್ನು ವಾಪಸ್ ತೆಗೆದುಕೊಂಡಿದ್ದಂಥ ಒಂದು ಉದಾಹರಣೆ ನಿನ್ನೆ ಕೊಟ್ವಿ. ಅಮೆರಿಕ ಅಂಥ ಪ್ರಯತ್ನನ ಈ ಹಿಂದೆ ಇತಿಹಾಸದಲ್ಲಿ ಮಾಡಿದೆ. ಅದೇ ಆಸೆಯನ್ನು ಇರಾನ್ನವರಿಗೆ ತೋರಿಸೋ ಪ್ರಯತ್ನವನ್ನು ಅಮೆರಿಕಾದವರು ಮಾಡ್ತಾ ಇದ್ದಾರೆ. ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ನಿಮ್ಗೆ ಆರ್ಥಿಕವಾಗಿ ಸಹಾಯ ಮಾಡ್ತೀವಿ ಅನ್ನುವಂಥ ಒಂದು ಪ್ರಕಟಣೆ ಕೊಡೋದರ ಜೊತೆಗೆ ಈ ಯುದ್ಧದಿಂದ ಆಗಿರುವಂಥ ಹಾನಿಯನ್ನು ಅಮೆರಿಕ ಭರಿಸೋದಿಲ್ಲ. ಏನೇನು ಹಾನಿ ಆಗಿದೆ ಅದನ್ನು ನಮಗೆ ಕೊಡಬೇಕು. ಅನೇಕ ಸೇತುವೆಗಳು ಕೊಚ್ಕೊಂಡು ಹೋಗಿದೆ, ಅನೇಕ ಸೇತುವೆಗಳ ಮೇಲೆ ದಾಳಿಯಾಗಿದೆ, ಮನೆಗಳು ಉರುಳಿ ಬಿದ್ದುಬಿಟ್ಟಿದೆ, ನಾಗರಿಕ ಸಾವಾಗಿದೆ. ಇದರ ಹಾನಿ ಏನಿದೆ ಆ ಹಾನಿಯನ್ನು ಅಮೆರಿಕ ಭರಿಸಬೇಕು ಅನ್ನೋದು ಇರಾನ್ನ ಬೇಡಿಕೆ. ಆದರೆ ಅಮೆರಿಕ ಒಂದು ನಿಟ್ಟಿನಲ್ಲಿ ಹೇಳುತ್ತೆ, ನಿಮಗೆ ಆರ್ಥಿಕವಾಗಿ ನಾವು ಸಹಾಯ ಮಾಡ್ಬೋದು, ಅಲ್ಪ ಪ್ರಮಾಣದ ಒಂದು ಹಣವನ್ನು ಕೊಟ್ಟು ನಿಮ್ಮನ್ನು ಸುಮ್ಮನೆ ಮಾಡಿಬಿಡ್ತೀವಿ, ಆದರೆ ಒಟ್ಟಾರೆ ಯುದ್ಧದ ಬಗ್ಗೆ ಸಂಬಂಧಪಟ್ಟಂತೆ ಹಾನಿಯನ್ನು ಕೊಡಬೇಕು ಅಂತ ಏನು ಇರಾನ್ ಕೇಳ್ತಾ ಇದೆ ಅದನ್ನು ನಾವು ಕೊಡೋಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಇದೇ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಿದ್ದಾರೆ. ಹೀಗಾಗಿ ಆರ್ಥಿಕ ಸಂಕಷ್ಟ ಮತ್ತು ಪರಮಾಣು ಸಶಸ್ತ್ರೀಕರಣ ಈ ಎರಡೂ ಕೂಡ ಇರಾನ್ಗೆ ಮುಖ್ಯ ಅಂತ ಅನಿಸ್ತಾ ಇದೆ. ಹೀಗಾಗಿ ಎರಡರಲ್ಲಿ ಯಾವುದನ್ನು ಅವರು ಚಾಯ್ಸ್ ಮಾಡ್ಕೊಳ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮತ್ತೊಂದು ಕಡೆ ಯುದ್ಧವನ್ನು ಘೋಷಿಸುವ ಅಧಿಕಾರವನ್ನು US ಸೆನೆಟ್ ಸೀಮಿತಗೊಳಿಸಿದ ಬೆನ್ನಲ್ಲೇ ಟ್ರಂಪ್ ಉಲ್ಟಾ ಹೊಡೆದಿರೋದು. ಅಂದರೆ ಅಲ್ಲಿ ಮತದಾನ ಆಯಿತು, 47 ಮತ ಬಿತ್ತು ಡೊನಾಲ್ಡ್ ಟ್ರಂಪ್ ಅವರಿಗೆ. ಒಟ್ಟು 100 ಮತ, 47 ಮತ ಡೊನಾಲ್ಡ್ ಟ್ರಂಪ್ ಅವರು ಯುದ್ಧವನ್ನು ಮಾಡಬಹುದು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 47 ಮತ ಬಿದ್ದರೆ 3 ಮತ ಎಕ್ಸ್ಟ್ರಾ 50 ಮತ ಯಾವುದಕ್ಕೆ ಬಿತ್ತು? ಯುದ್ಧವನ್ನು ಕಂಟಿನ್ಯೂ ಮಾಡಬಾರದು ಅಂತ ಅಮೆರಿಕದ ಸೆನೆಟ್ನಲ್ಲಿ ಆದಂತಹ ಬೆಳವಣಿಗೆ ಇದು. ಹೀಗಾಗಿ ನಾವು ಹಿಂದೆ ಚರ್ಚೆ ಮಾಡಿದ ಹಾಗೆ ಅಮೆರಿಕದ ಸಂಸತ್ತಿಗೆ, ಅಂದರೆ ಕಾಂಗ್ರೆಸ್ ಸಂಸತ್ತು ಅಂತ ನಾವೇನು ಕರಿತೀವಿ, ಅವರಿಗೆ ಮಾತ್ರ ಯುದ್ಧವನ್ನು ಸಾರುವಂತಹ, ಯುದ್ಧಕ್ಕೆ ಆರ್ಥಿಕ ನೆರವನ್ನು ಕೊಡುವಂಥದ್ದು ಮತ್ತು ಅಮೆರಿಕದ ಸೈನಿಕರನ್ನು ಮತ್ತೊಂದು ದೇಶಕ್ಕೆ ಕಳಿಸುವಂಥ ಅಧಿಕಾರ ಸಂಪೂರ್ಣವಾಗಿ ಅವರಿಗೆ ಇದೆ. ಆದರೆ ಅಮೆರಿಕದ ಅಧ್ಯಕ್ಷರಿಗೆ ಯಾವುದೇ ಕಾರಣಕ್ಕೂ ಇಲ್ಲ. ಅದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಅಲ್ಲಿ ಆಮೇಲೆ ಬರ್ತೀನಿ. ಆದರೆ US ಸೆನೆಟ್ ಇದನ್ನು ಸೀಮಿತಗೊಳಿಸಿದ ನಂತರ ಇದೀಗ ಅವರ ಮಾತುಕತೆ ಎಲ್ಲವನ್ನ ಉಲ್ಟಾ ಹೊಡೆದ್ರು. ಯುದ್ಧದ ಪರವಾಗಿಲ್ಲ, ಇರಾನ್ಗೆ ಸೌಮ್ಯ ಹಾದಿಗೆ ತರ್ತಾ ಇರೋದಾಗಿ ಬಿಂಬಿಸಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಬಿಂಬಿಸಿಕೊಳ್ಳೋ ಪ್ರಯತ್ನ ಅದು. ಅಂದರೆ ನಾವು
ನಾವು ನೇರವಾಗಿ ಅವ್ರ ಮೇಲೆ ದಾಳಿ ಮಾಡೋದು, ಮತ್ತೊಮ್ಮೆ ಅವರ ಮಾನವ ಹಾನಿಯೋ ಅಥವಾ ನಾಗರಿಕ ಹತ್ಯೆಯೋ ಈ ರೀತಿಯಾಗಿ ಅಂತಲ್ಲ, ಅವರನ್ನ ಮಾತಿನ ಮುಖಾಂತರ ತೆಗೆದುಕೊಂಡು ಬರಬೇಕು ಅನ್ನುವಂತಹ ಪ್ರಯತ್ನದ ಭಾಗ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಇದನ್ನ ಇರಾನ್ ಹೆಂಗೆ ಸ್ವೀಕಾರ ಮಾಡುತ್ತೆ, ಇದು ಸದ್ಯಕ್ಕಿರುವಂತಹ ಕುತೂಹಲ. ಯಾಕಂದ್ರೆ ನಾನು ಅವಾಗಲೇ ಹೇಳಿದ ಹಾಗೆ ಇರಾನ್ಗೆ ಎರಡೂ ಕೂಡ ಭಾರಿ ಮುಖ್ಯ. ಒಂದು ವೇಳೆ ಅಮೆರಿಕ ಏನಾದರೂ ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನ್ ಸುಮ್ಮನೆ ಕುಳಿತುಕೊಳ್ಳುವ ಹಂತದಲ್ಲಿ ಇವತ್ತಿಲ್ಲ. ಹೀಗಾಗಿ ಇರಾನ್ ಅವರು ಹೇಳಿದ್ದಾರೆ, ನಮಗೆ ಈ ಹಿಂದೆ ದಾಳಿ ಮಾಡಿದಾಗ ನಾವು ಸಿದ್ಧತೆಯಲ್ಲಿ ಇರಲಿಲ್ಲ, ಏಕಾಏಕಿಯಾಗಿ ದಾಳಿ ಆಯಿತು. ನಾವು ಈಗ ಈ ಮಿಲಿಟರಿ ವಿಚಾರದಲ್ಲಿ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ. ಈ ಸಿದ್ಧತೆ ಅಮೆರಿಕ ಫ್ಯೂರಿ 2.0 ಏನಾದರೂ ಶುರು ಮಾಡಿದರೆ ಅದು ನಮಗೆ ಸಹಾಯ ಆಗುತ್ತೆ, ಹೀಗಾಗಿ ನಾವು ದಾಳಿ ಮಾಡ್ತೀವಿ ಅಂತ ಇದೇ ಇರಾನ್ ಅವರು ಹೇಳ್ತಾ ಇರೋದು. ಇದು ಡೊನಾಲ್ಡ್ ಟ್ರಂಪ್ ಅವರ ಉಲ್ಟಾಪಲ್ಟಾ ಲೆಕ್ಕಾಚಾರದ ಬಗ್ಗೆ. ಆದರೆ ಮತ್ತೊಂದು ಕಡೆ ಇರಾನ್ ಮೇಲೆ ಅಮೆರಿಕದ ದಾಳಿ ಕ್ಯಾನ್ಸಲ್ ಆಗಿದ್ದು ಹೇಗೆ, ಈ ಡೀಟೇಲ್ಸ್ ಸ್ವಲ್ಪ ಇಂಟ್ರೆಸ್ಟಿಂಗು. ಯಾವ ಕಾರಣಕ್ಕಾಗಿ ಟ್ರಂಪ್ಗೆ ಕರೆ ಮಾಡಿ 3 ದೇಶದ ಪ್ರಮುಖರೆಲ್ಲ ಬೇಡ್ಕೊಂಡ್ರು, ಯುದ್ಧವನ್ನು ಕಂಟಿನ್ಯೂ ಮಾಡೋದು ಬೇಡ, ಸದ್ಯದ ಮಟ್ಟಿಗೆ ಸ್ವಲ್ಪ ಸುಧಾರಿಸ್ಕೊಳ್ಳಿ ಅಂತ. ಯಾವ ಕಾರಣಕ್ಕಾಗಿ ಅವರು ಹೇಳ್ತಾ ಇರೋದು, ಇರಾನ್ನ ಜೊತೆಗೆ ಸೌದಿ ಅರೇಬಿಯಾದ ರಾಜತಾಂತ್ರಿಕ ಸಂಬಂಧಗಳು ಸ್ವಲ್ಪ ಸುಧಾರಣೆಯಾಗಿದೆ. ಈ ಹಿಂದೆ ನಾನು ನಿನ್ನೆ ಹೇಳಿದಾಗೆ ಇರಾನನ್ನು ನಂಬುವ ಹಂತದಲ್ಲಿ ಮಧ್ಯಪ್ರಾಚ್ಯದ ಯಾವ ದೇಶಗಳು ಕೂಡ ಇರಲಿಲ್ಲ. ಬಿಕಾಸ್ ಇರಾನ್ ಇರಾಕ್ ಯುದ್ಧದಿಂದ ಆ ದೇಶಗಳು ಹೊಡೆತವನ್ನು ತಿಂದಿದ್ದು, ಇದೇ ಅಮೆರಿಕ ಮತ್ತು ಇರಾಕ್ ನಡುವೆ ಆದಂತಹ ಬೆಳವಣಿಗೆ, ಆ ವಿಚಾರದಲ್ಲಿ ಮಧ್ಯಪ್ರಾಚ್ಯದ ದೇಶಗಳು ಹೊಡೆತವನ್ನು ತಿಂದಿದ್ದು. ಈ ಎಲ್ಲ ಕಾರಣಕ್ಕಾಗಿ ಇರಾನನ್ನು ನಂಬುವಂತಹ ಸ್ಥಿತಿಯಲ್ಲಿ ಈ ದೇಶಗಳು ಇರಲಿಲ್ಲ. ಇದೀಗ ಸ್ವಲ್ಪ ಸುಧಾರಣೆ ಆಗಿದೆ ಸೌದಿ ಅರೇಬಿಯಾ ಮತ್ತು ಇರಾನ್ ನಡುವೆ ರಾಜತಾಂತ್ರಿಕ ಸಂಬಂಧಗಳು. ಹೀಗಾಗಿ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಕತಾರ್ನ ಅಮೀರ್, ಸೌದಿಯ ಕ್ರೌನ್ ಪ್ರಿನ್ಸ್ ಹಾಗೂ UAE ಅಧ್ಯಕ್ಷರೆಲ್ಲ ಡೊನಾಲ್ಡ್ ಟ್ರಂಪ್ ಅವರಿಗೆಲ್ಲ ಕಾಲ್ ಮಾಡಿದ್ರಂತೆ, ಯುದ್ಧ ಬೇಡ, ಶಾಂತಿಗೆ ಆದ್ಯತೆ ಕೊಡಿ ಅಂತ ಅವರೆಲ್ಲ ಮನವೊಲಿಸೋ ಪ್ರಯತ್ನವನ್ನು ಮಾಡಿದರು. ಇದಾದ ನಂತರ ಇರಾನ್ ಮೇಲೆ ದಾಳಿಗೆ ಅಮೆರಿಕ ಅಧ್ಯಕ್ಷರು ತಡೆ ಕೊಟ್ಟರು. ಮಧ್ಯಪ್ರಾಚ್ಯ ದೇಶಗಳ ಮನವಿಗೆ ಮೇರೆಗೆ ನಾ ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ 3 ಪ್ರಮುಖವಾದ ಕಾರಣ ಇದೆ ಯಾಕೆ ಅವರು ಕರೆ ಮಾಡಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಹೇಳಿದರು ಅಂತ. 3 ಕಾರಣ. ಒಂದು, ಇರಾನ್ ಒಂದು ಶಿಯಾ ಪ್ರಾಬಲ್ಯ ಇರುವಂತಹ ಒಂದು ದೇಶ, ಶಿಯಾ ಮುಸ್ಲಿಮರು ಜಾಸ್ತಿ ಇದ್ದಾರೆ. ನಾಳೆ ಒಂದು ವೇಳೆ ಅಮೆರಿಕ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ಅಟ್ಯಾಕ್ಗಳನ್ನು ಮಾಡಿ ಆ ಅಟ್ಯಾಕು ಶಿಯಾ ಮತ್ತು ಸುನ್ನಿ ಅಂದರೆ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿರುವಂತಹ ಸುನ್ನಿ ಮುಸಲ್ಮಾನರು ಏನಿದ್ದಾರೆ, ಶಿಯಾ ಮತ್ತು ಸುನ್ನಿ 2 ಪಂಗಡಗಳಾಗಿ ಆ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಬಹುದು ಎನ್ನುವಂಥ ಆಲೋಚನೆ ಈ 3 ದೇಶಗಳು ಸೇರಿದಂತೆ ಮಧ್ಯಪ್ರಾಚ್ಯದವರಿಗೆ ಒಂದು ಬೆದರಿಕೆ ಇದೆ. ಆ ಹೆದರಿಕೆ ಇದ್ದೇ ಇದೆ. ಈ ಒಂದು ಕಾರಣಕ್ಕಾಗಿ ಅವರು ಅದನ್ನ ಮಾಡಬಾರದು, ಸದ್ಯಕ್ಕೆ ತಣ್ಣಗಾಗಿ ಎನ್ನುವಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಒಂದು. ಎರಡನೆಯದ್ದು, ಒಂದು 8 ಕೋಟಿ ಜನಸಂಖ್ಯೆ ಇರುವಂತಹ ಇರಾನ್ ಮೇಲೆ ಒಂದು ಭೀಕರ ದಾಳಿ ಆದರೆ ವಲಸೆ ಶುರುವಾಗುತ್ತೆ. ಈ 8 ಕೋಟಿಯ ಜನರ ಪೈಕಿ ಸರಿಸುಮಾರು ಒಂದು ಹೆಚ್ಚು ಜನ ವಲಸೆ ಹೋಗೋದಾದ್ರೆ ಅದು ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಿಗೆ ಹೊಡೆತ ಬೀಳುತ್ತೆ. ಯಾಕಂದ್ರೆ ಸಿರಿಯಾ ಯುದ್ಧದ ಸಮಯದಲ್ಲಿ ಯುರೋಪಿನ ಬೇರೆ ಬೇರೆ ದೇಶಗಳಿಗೆ ವಲಸೆ ಶುರುವಾಯಿತು. ಅದರ ಪರಿಣಾಮವಾಗಿ ಅಲ್ಲಿ ಅನೇಕ ಆರ್ಥಿಕ ಹಿನ್ನಡೆಗಳನ್ನು ಅನುಭವಿಸಿದಂಥ ಎಕ್ಸಾಂಪಲ್ಗಳು ಇವ್ರ ಮುಂದೆ ಇದೆ. ಈ ಕಾರಣಕ್ಕಾಗಿ ಅವರೇನು ಹೇಳ್ತಿದ್ದಾರೆ, ಈ ಪೂರ್ಣ ಪ್ರಮಾಣದ ದೊಡ್ಡ ಮಟ್ಟದ ಯುದ್ಧವನ್ನು ಮಾಡೋದು ಬೇಡ ಅನ್ನುವಂಥ ಆಲೋಚನೆ ಅವ್ರದ್ದಿದೆ. 2. ಮೂರನೇದ್ದು, ಈಗ ಇರಾನ್ ಮತ್ತು ಅಮೆರಿಕಾದ ನಡುವೆ ಆಗ್ತಾ ಇರುವಂಥ ಯುದ್ಧ ಅದು ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇರಾನ್ ಏನು ಹೇಳ್ತಾ ಇದೆ, ಅಮೆರಿಕ ಒಂದು ವೇಳೆ ಭೀಕರ ದಾಳಿಯನ್ನು ಕಂಟಿನ್ಯೂ ಮಾಡಿದರೆ ನಾವು ಪರಮಾಣು ವಿಚಾರದಲ್ಲಿ ಮತ್ತಷ್ಟು ಬೆಳವಣಿಗೆಯನ್ನು ಸಾಧಿಸ್ತೀವಿ ಅಂತ ಇರಾನ್ ಹೇಳ್ತಾ ಇರುವುದು. ಒಂದು ವೇಳೆ ಅಮೆರಿಕದ ದಾಳಿ ಇರಾನ್ ಮೇಲೆ ಆಯಿತು, ಅದು ಕಂಟಿನ್ಯೂ ಆಯಿತು, ಎಲ್ಲವೂ ಕೂಡ ಆದ ನಂತರ ಇರಾನ್ನ ಪರಮಾಣು ಏನಾದರೂ ಅಂದರೆ ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗಿರುವಂಥ ಆತಂಕ ಏನು ಅಂತ ಹೇಳಿದ್ರೆ, ಇರಾನ್ ಬಳಿ ಇರುವಂಥ 60% ಸಂಸ್ಕರಿಸಿದ ಯುರೇನಿಯಂ ಉಗ್ರ ಸಂಘಟನೆಗಳಿಗೆ ಏನಾದರೂ ಸಿಕ್ಕರೆ ಅಥವಾ IRGC ಕೈಗೆ ಏನಾದರೂ ಸಿಕ್ಕು ಅದು ದೊಡ್ಡ ಪ್ರಮಾಣದಲ್ಲಿ ಹಾನಿಯನ್ನು ಮಾಡಿಬಿಡುವಲ್ಲೋದು ಅನ್ನುವಂಥ ಆತಂಕ ಯಾರಿಗಿದೆ, ಇದೇ ಮಧ್ಯಪ್ರಾಚ್ಯದ ದೇಶಗಳಿಗಿದೆ. ಅದರ ಎಫೆಕ್ಟ್ ನೇರವಾಗಿ ಯಾರಿಗೆ ಹೋಗುತ್ತೆ, ಮಧ್ಯಪ್ರಾಚ್ಯದ ದೇಶಗಳಿಗೆ ಹೋಗುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಅವರು ಯುದ್ಧ ಸದ್ಯಕ್ಕೆ ಬೇಡ ಅಂತ ಹೇಳ್ತಿದ್ದಾರೆ. ನೀವು ಅಮೆರಿಕ ಮತ್ತು ಇರಾನ್ ನಡುವೆ ದಾಳಿ ಆದರೆ ಇರಾನ್ ಯಾರ ಮೇಲೆ ದಾಳಿ ಮಾಡುತ್ತೆ, ಅಮೆರಿಕದ ಮೇಲೆ ದಾಳಿ ಮಾಡೋದಕ್ಕಿಂತಲೂ ಕೂಡ ಅಮೆರಿಕದ ಮಿತ್ರ ದೇಶಗಳ ಮೇಲೆ ದಾಳಿ ಮಾಡುವ ಪ್ರಯತ್ನವನ್ನು ಮಾಡುತ್ತೆ. ಬಿಕಾಸ್ ಅಮೆರಿಕದ ಸೇನಾ ನೆಲೆಗಳು ಎಲ್ಲವೂ ಕೂಡ ಈ ಮಧ್ಯಪ್ರಾಚ್ಯದಲ್ಲಿದೆ, 9 ಸೇನಾ ನೆಲೆಗಳು ಇರುವುದು. ಹೀಗಾಗಿ ಅವರಿಗೆಲ್ಲರಿಗೂ ಕೂಡ ಆತಂಕ ಇದೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಅವರಿಗೆ ಬೇಡ ಯುದ್ಧ, ಅವರನ್ನು ಸಮಾಧಾನ ಮಾಡೋ ಪ್ರಯತ್ನವನ್ನು ಅವರೆಲ್ಲ ಮಾಡಿದ್ದಾರೆ. ಮತ್ತೊಂದು ಕಡೆ ಒಂದು ಬೆಳವಣಿಗೆ, ಆಶ್ಚರ್ಯಕರ ಬೆಳವಣಿಗೆ ಅಂತ ಹೇಳಿದರೆ, ಈ ದಾಳಿ ಪ್ಲಾನ್ ಗೊತ್ತೇ ಇಲ್ಲ ಅಂತ ಗಲ್ಫ್ ರಾಷ್ಟ್ರಗಳು ಹೇಳಿರೋದು. ಅಂದರೆ ನಿನ್ನೆ 19ನೇ ತಾರೀಕು ಮಂಗಳವಾರ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಇರಾನ್ ವಿರುದ್ಧ ಮಾಡಬೇಕು ಅಂತ ಅಮೆರಿಕದ ಪೆಂಟಗನ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಅದಾದ ನಂತರ JD ವ್ಯಾನ್ಸ್, ಮಾರ್ಕ್ ರೂಬಿಯೋ ಇವರೆಲ್ಲ ಸಭೆಗಳನ್ನು ಮಾಡಿಕೊಂಡು ಎಲ್ಲ ಜವಾಬ್ದಾರಿಗಳನ್ನೆಲ್ಲ ಹಂಚಿಕೊಂಡು ಯುದ್ಧ ಮಾಡೋದಕ್ಕೆ ತಯಾರಾಗಿದ್ರಲ್ಲ, ಈ ಯಾವುದು ಕೂಡ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದು. ಟ್ರಂಪ್ ಹೇಳಿಕೆ ಇದೀಗ ತೀವ್ರ ವಿವಾದ ಮತ್ತು ರಾಜಕೀಯ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು.
ಟ್ರಂಪ್ ಹೇಳಿದ್ರಲ್ಲ, ಮಧ್ಯಪ್ರಾಚ್ಯದ ದೇಶಗಳ ಈ 3 ದೇಶಗಳ ಅಧ್ಯಕ್ಷರುಗಳು ಕರೆ ಮಾಡಿ ಮಾತನಾಡಿದ್ದಕ್ಕೆ ನಾನು ಯುದ್ಧವನ್ನು ನಿಲ್ಲಿಸಿದ್ದೀನಿ ಅಂತ. ಆದರೆ ಇರಾನ್ ಮೇಲಿನ ದಾಳಿಯ ಪ್ಲಾನ್ ಗೊತ್ತಿಲ್ಲ. ಟ್ರಂಪ್ ವಾದವನ್ನು ಇದೀಗ ಅವರು ಸಾರಾಸಗಟ್ಟಾಗಿ ಎಲ್ಲ ತಳ್ಳು ಹಾಕಿಬಿಟ್ಟಿದ್ದಾರೆ. ಅಮೆರಿಕಾದ ಇಂಥ ಯಾವುದೇ ರಹಸ್ಯ ಸೈನಿಕ ದಾಳಿಯ ಮಾಹಿತಿ ನಮಗಿರಲಿಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಇರಾನ್ ಮತ್ತು ಅಮೆರಿಕ ಎರಡೂ ಮಹಾಶಕ್ತಿಗಳ ನಡುವೆ ಈ ಗಲ್ಫ್ ದೇಶಗಳು ಅಕ್ಷರಶಃ ನಲುಗ್ತಾ ಇವೆ. ಆರ್ಥಿಕವಾಗಿ ಒಂದು ಕಡೆ ಹೊಡೆತ, ಹಾರ್ಮುಜ್ ಜಲಸಂಧಿಯ ಮೇಲೆ ಅವರು ಹಿಡಿತವನ್ನು ಸಾಧಿಸ್ತಾ ಇರೋದು ಒಂದು, ಅದೇ ದೊಡ್ಡ ಮಟ್ಟದ ಹೊಡೆತ ಆಗ್ತಾ ಇರೋದು. ಎರಡನೇದ್ದು, ಅಮೆರಿಕ ದಾಳಿ ಮಾಡಿದರೆ ಅದರ ನೇರ ಹೊಡೆತ ನಮಗಾಗತ್ತೆ, ನಮ್ಮ ಮೇಲೇನೆ ಇರಾನ್ ದಾಳಿ ಮಾಡ್ತಾ ಇದೆ. ಈ ಇರಾನ್ನ ದಾಳಿಯಿಂದ ನಾವು ಮತ್ತಷ್ಟು ಜರ್ಜರಿತ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅದೊಂದು ಭಯವು ಕೂಡ ಅವರಿಗೆ ಕಾಡ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಯಾವ ಮಾಹಿತಿಯೂ ಕೂಡ ಸದ್ಯಕ್ಕೆ ಗೊತ್ತಿರಲಿಲ್ಲ ಅಂತ. ಹೀಗಾಗಿ ಇದು ನೆಕ್ಸ್ಟ್ ಯಾವ ಹಂತಕ್ಕೆ ಹೋಗುತ್ತೆ? ಡೊನಾಲ್ಡ್ ಟ್ರಂಪ್ ಇವತ್ತು ತೆಗೆದುಕೊಂಡಿರುವಂತಹ ನಿರ್ಣಯಕ್ಕೆ ಬದ್ಧರಾಗಿ ಅಥವಾ ನಿನ್ನೆ ತೆಗೆದುಕೊಂಡಿರುವಂತಹ ನಿರ್ಣಯಕ್ಕೆ ಬದ್ಧರಾಗಿರ್ತಾರಾ ಅನ್ನೋದನ್ನು ಯಾರು ಕೂಡ ಲೆಕ್ಕಾಚಾರ ಹಾಕೋದಕ್ಕಾಗಲ್ಲ. ಯಾಕಂದರೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲೇ ಡೊನಾಲ್ಡ್ ಟ್ರಂಪ್ ಎನ್ನುವಂಥ ಮಹಾಶಯ ನಿರ್ಣಯಗಳನ್ನೇ ಬದಲು ಮಾಡಿಬಿಡ್ತಾನೆ. ಹೀಗಾಗಿ ಏನಾಗುತ್ತೆ ಕಾದು ನೋಡೋಣ ಯುದ್ಧದ ವಿಚಾರಕ್ಕೆ ಸಂಬಂಧಪಟ್ಟಂತೆ.